ವರ್ಷ ಕೆಳಗಡೆ ಈ ಕಾಯ್ದೆ ತಂದಿದ್ದಾರೆ. ಬಿಜೆಪಿಯವರಿಗೆ ಅಷ್ಟೊಂದು ಜನರ ಬಗ್ಗೆ ಕಳಕಳಿ ಇದ್ರೆ ಎಂಎಸ್ಪಿ ಮಾಡಬೇಕಿತ್ತು. ರೈತರ ಬೆಳೆಗೆ ಒತ್ತಾಯಿಸಿ ರೈತರು ಹೋರಾಟ ಮಾಡುತ್ತಿದ್ದಾರೆ. ರೈತರು ಬೆಳೆದ ಉತ್ಪಾದನೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಿತ್ತು. ಅದು ಯಾಕೆ ಮಾಡಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾಳೆ ಮುಖ್ಯಮಂತ್ರಿಗಳು ಸಚಿವರ ಸಭೆ ಕರೆದಿದ್ದಾರೆ. ಈಗಾಗಲೇ ನಾವು ಪಕ್ಷದ ಹೇಳಿಕೆಯನ್ನ ಕೊಟ್ಟಿದ್ದೇವೆ. ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾವು ಬದ್ಧರಾಗಿರುತ್ತೇವೆ. ರಾಜ್ಯದಲ್ಲಿ ಸಿಎಎ ಜಾರಿಯಾಗುತ್ತಾ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಈಶ್ವರ್ ಖಂಡ್ರೆ ಈ ಹೇಳಿಕೆ ನೀಡಿದ್ದಾರೆ. 4 ವರ್ಷ ಕೆಳಗಡೆ ಈ ಕಾಯ್ದೆ ತಂದಿದ್ದಾರೆ. 1 ವಾರ ಒಳಗಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ನಾಳೆ ನಾಡಿದ್ದು ಆಗ್ಬೋದು. ಇವತ್ತಿದು ಬರೀ ಒಂದು ಬಿಜೆಪಿಯ ಗಿಮಿಕ್. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಭಾವನಾತ್ಮಕ ವಿಷಯಗಳು ಕೆರಳಿಸುವಂಥ ರೀತಿಯಲ್ಲಿ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಈ ಒಂದು ಜಾರಿಗೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಅಷ್ಟೊಂದು ಜನರ ಬಗ್ಗೆ ಕಳಕಳಿ ಇದ್ರೆ MSP ಅನೌನ್ಸ್ ಮಾಡಬೇಕಾಗಿತ್ತು. ರೈತರೇನು ಉತ್ಪಾದನೆ ಇದೆ, ರೈತರೇನು ಬೆಳೆ ಇದೆ, ಆ ಬೆಳೆಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬಾರ್ಡರ್ ಮೇಲೆ ಸಾಯ್ತಾ ಇದ್ದಾರೆ, ರಸ್ತೆ ಮೇಲೆ ಬಂದಿದ್ದಾರೆ, ಬಹಳ ಕಷ್ಟದಲ್ಲಿ. ಅದಕ್ಕೆ ಆ ರೈತರು ಬೆಳೆದಂಥ ಉತ್ಪಾದನೆ ಏನಿದೆ ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಅದಕ್ಕೆ ಕಾಯ್ದೆ ಮಾಡಿರಿ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡಿಲ್ಲ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ನಾಳೆ ಸಚಿವ ಸಂಪುಟದ ಸಭೆ ಇದೆ. ಇವತ್ತು ಈಗಾಗಲೇ ನಾವು ಪಕ್ಷದ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೇವೆ. ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನಾವು ಇವತ್ತಿನ ದಿವಸ ಅದರ ಪ್ರಕಾರ ನಡೀತೇವೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.